ಮಳೆ ಶುರುವಾದರೆ ಸಾಕು, ಮನಸ್ಸು ತಾನಾಗೆ ಮಲೆನಾಡಿನ ಕಡೆ ಇಳಿಯುತ್ತೆ. ನಗರದ ಗದ್ದಲದಿಂದ ದೂರ ಹೋಗಿ ಮೋಡಗಳ ನಡುವೆ ಕಳೆದು ಹೋಗಬೇಕು ಅನ್ಸುತ್ತೆ. ಬೆಟ್ಟಗಳ ಮೇಲೆ ಮೋಡಗಳ ಆಟ, ಮರಗಳ ಮೇಲೆ ಮಳೆಯ ಹನಿಗಳು, ರಸ್ತೆಯ ಎರಡೂ ಕಡೆ ಕಣ್ಣಿಗೆ ಹಬ್ಬವಾಗಿರೋ ಹಸಿರು, ತಂಪಾದ ಗಾಳಿ, ಮಣ್ಣಿನ ಸುವಾಸನೆ, ಇವೆಲ್ಲ ಅನುಭವಿಸೋಕೆ ಮಳೆಗಾಲಕ್ಕಿಂತ ಒಳ್ಳೆ ಸಮಯ ಅನ್ನೋದಿಲ್ಲ. ಕೆಲವು ಪ್ರಯಾಣಗಳು ಜಾಗ ನೋಡೋಕ್ಕೆ ಅಲ್ಲ, ಆ ಜಾಗದ ಸೌಂದರ್ಯವನ್ನ ಮನಸಾರೆ ಸವಿಯೋಕೆ. ಅಂತಹ ಒಂದು ಸುಂದರ ಅನುಭವದ ಹುಡುಕಾಟದಲ್ಲಿ ನಾವು ಹೊರಟಿದ್ವಿ ಕಾಫಿ ನಾಡು, ನಮ್ಮ ಮಲೆನಾಡು ಚಿಕ್ಕಮಗಳೂರಿಗೆ. ಇವತ್ತಿನ ನಮ್ಮ ಡೆಸ್ಟಿನೇಷನ್ ಚಿಕ್ಕಮಗಳೂರು. ಪ್ಲಾನ್ ಪ್ರಕಾರ ಬೆಳಿಗ್ಗೆ 7 ಗಂಟೆಗೆ ಹೊರಡಬೇಕಿತ್ತು, ಆದರೆ ಸ್ವಲ್ಪ ಲೇಟ್ ಆಗಿದ್ರಿಂದ ಕೊನೆಗೆ ಸುಮಾರು 9 ಗಂಟೆ ಹೊತ್ತಿಗೆ ಬೆಂಗಳೂರಿಂದ ನಮ್ಮ ಜರ್ನಿ ಶುರುವಾಯಿತು. ನಮ್ಮ ಮೊದಲ ಸ್ಟಾಪ್ ಪೆಟ್ರೋಲ್ ಬಂಕ್. ಅಲ್ಲಿ ಕಾರಿಗೆ ಟ್ಯಾಂಕ್ ಫುಲ್ ಮಾಡಿಕೊಂಡು ರಸ್ತೆ ಹಿಡಿದ್ವಿ. ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ ಅಷ್ಟೇ, ಬೆಂಗಳೂರು ತನ್ನ ಟ್ರಾಫಿಕ್ನ ತೋರ್ಸೋಕ್ಕೆ ಶುರು ಮಾಡ್ತು. ಹೇಗೋ ಹೆಬ್ಬಾಳ ಟ್ರಾಫಿಕ್ ದಾಟಿದ್ವಿ ಅಂದ್ಕೊಂಡ್ವಿ, ಆದರೆ ಕುರುಗುಂಟೆಪಾಳ್ಯ ಸಿಗ್ನಲ್ ನಮ್ಮನ್ನ ಬಿಡ್ಬೇಕಲ್ಲ. ಸುಮಾರು 15ರಿಂದ 20 ನಿಮಿಷ ಅಲ್ಲೇ ಕಾದ್ವಿ. ಕೊನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ಮೇಲೆ ಮುಂದೆ ಹೊರಟ್ವಿ. ಸ್ವಲ್ಪ ಮುಂದೆ ಹೋಗ್ತಿದ್ದ ಹಾಗೆ ಜಾಲಹಳ್ಳಿ ಫ್ಲೈಓವರ್ ಶುರುವಾಯಿತು. ನಿಜ ಹೇಳ್ಬೇಕಂದ್ರೆ ಈ ಫ್ಲೈಓವರ್ ಇರಲಿಲ್ಲ ಅಂದರೆ ಇನ್ನೆಷ್ಟು ಸಿಗ್ನಲ್ಗಳಲ್ಲಿ ನಿಲ್ಬೇಕಿತ್ತು ಗೊತ್ತಿಲ್ಲ. ಒಂದು ಕಡೆ ನಮ್ಮ ಮೆಟ್ರೋ, ಇನ್ನೊಂದು ಕಡೆ ಓಪನ್ ಆದಂಥ ರಸ್ತೆ. ಈ ಫ್ಲೈಓವರ್ ಮೇಲೆ ಡ್ರೈವ್ ಮಾಡೋದೇ ಒಂದು ಖುಷಿ. ಹೀಗೆ ಮುಂದೆ ಸಾಗ್ತಾ ಕೊನೆಗೂ ನೆಲಮಂಗಲ ಟೋಲ್ ತಲುಪಿದ್ವಿ. ಟೋಲ್ ದಾಟಿದ ಮೇಲೆ ಅನಿಸ್ತು, ಸರಿ ಇನ್ನು ಟ್ರಿಪ್ ನಿಜವಾಗ್ಲೂ ಶುರುವಾಯಿತು ಅಂತ. ಈ ಸಲ ಯಾವಾಗಲೂ ಹೋಗೋ ಹಾಸನ ರಸ್ತೆ ಬಿಟ್ಟು ತುಮಕೂರು, ತಿಪಟೂರು, ಕಡೂರು ರಸ್ತೆ ಟ್ರೈ ಮಾಡೋಣ ಅಂತ ಆ ಕಡೆ ಹೊರಟ್ವಿ. ಹೊಸ ರಸ್ತೆ, ಹೊಸ ಅನುಭವ. ಹೀಗೆ ಹೊಸ ರಸ್ತೆಯಲ್ಲಿ ಡ್ರೈವ್ ಮಾಡ್ತಾ ಹೋಗ್ತಾ ಇದ್ವಿ. ಇಷ್ಟರಲ್ಲಿ ಹೊಟ್ಟೆ ನೋವು ಶೋಕೆ ಶುರುವಾಯಿತು. ತುಮಕೂರು ಹತ್ತತ್ರ ಒಂದು ಸಣ್ಣ ಉಡುಪಿ ಹೋಟೆಲ್ ಕಾಣ್ತು. ಅಲ್ಲೇ ನಮ್ಮ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಆದ್ಮೇಲೆ ಮತ್ತೆ ಪ್ರಯಾಣ ಮುಂದುವರಿತು. ಸ್ವಲ್ಪ ಮುಂದೆ ಹೋಗ್ತಿದ್ದ ಹಾಗೆ ಪಕ್ಕದಲ್ಲೇ ಒಂದು ರೈಲು ಕೂಡ ನಮ್ ಜೊತೆ ಸಾಗ್ತಾ ಇತ್ತು. ನೋಡ್ತಿದ್ರೆ ನಮ್ ಜೊತೆ ರೇಸ್ಗೆ ಬಿದ್ದಿದ್ಯಾನೋ ಅನಿಸ್ತಿತ್ತು. ಇಂಥ ಸಣ್ಣ ಸಣ್ಣ ಕ್ಷಣಗಳೇ ಪ್ರಾಣಕ್ಕೆ ಇನ್ನೊಂದು ಮಜಾ ಕೊಡುತ್ತೆ. ಹೀಗೆ ತಿಪ್ಟೂರ್ ಕಡೆ ಸಾಗ್ತಾ ಇದ್ವಿ. ರಜತಾದ್ರಿ ಟೋಲ್ ದಾಟಿದ್ಮೇಲಂತೂ ರಸ್ತೆ ಇನ್ನೂ ಸುಂದರ ಆಗೋಕೆ ಶುರುವಾಯಿತು. ಎರಡೂ ಕಡೆ ತೆಂಗಿನ ಮರಗಳು, ತಂಪಾದ ಗಾಳಿ. ಅಷ್ಟರಲ್ಲಿ ರಸ್ತೆ ಬದಿಯಲ್ಲಿ ಹಲಸಿನಣ್ಣು ಕಾಣ್ತು. ಅದನ್ನ ನೋಡಿದ್ಮೇಲೆ ನಿಲ್ಸ್ದೆ ಹೋಗೋದು ಹೇಗೆ.
ಒಂದು ಸಣ್ಣ ಬ್ರೇಕ್ ತೊಗೊಂಡ್ವಿ. ಓಕೆ, ಇಲ್ಲಿ ಹಲಸನ್ನು ಮಾರ್ತಿದ್ದಾರೆ. ತಿರೋಣ ಬನ್ನಿ. ಲೊಕೇಶನ್ ನೋಡಿ ಮಸ್ತ್ ಇದೆ. ಎಲ್ಲ ಕಡೆ ಅಡಿಕೆ ಮರ, ತೆಂಗಿನ ಮರ, ಸೂಪರ್ ಇದೆ. ಅಲ್ಲೇ ಹಲಸಿನ ತಿನ್ಕೊಳ್ತಾ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಮತ್ತೆ ಪ್ರಯಾಣ ಮುಂದುವರಿಸಿದ್ವಿ. ಮುಂದೆ ಹೋಗ್ತಾ ತಿಪ್ಟೂರ್ ಹತ್ರ ಒಂದು ಸುಂದರ ಜಾಗದಲ್ಲಿ ಕಾರ್ನ ನಿಲ್ಲಿಸಿದ್ವಿ. ಆ ವಾತಾವರಣ ತುಂಬಾ ಚೆನ್ನಾಗಿದ್ದುದರಿಂದ ಅಲ್ಲೇ ಡ್ರೋನ್ ನ ಹಾರಿಸಿ ಆ ರಸ್ತೆಯ ಸೌಂದರ್ಯವನ್ನ ಇನ್ನೊಂದು ಆಂಗಲ್ ನಲ್ಲಿ ಸೆರೆ ಹಿಡಿದ್ವಿ. ಹೀಗೆ ರಸ್ತೆಯಲ್ಲಿ ಮುಂದೆ ಹೋಗ್ತಾ ಇದ್ವಿ. ಇನ್ನೇನ್ ಕಡೂರು ದಾಟಿದ್ವಿ ಅಷ್ಟೇ, ಮಳೆ ನಮ್ಮನ್ನ ಚಿಕ್ಕಮಗಳೂರಿಗೆ ಸ್ವಾಗತಿಸೋಕೆ ಶುರು ಮಾಡ್ತು. ಹಾಗೆ ಮಳೆಯಲ್ಲಿ ಡ್ರೈವ್ ಮಾಡ್ತಾ ಮುಂದೆ ಹೋಗ್ತಾ ಇದ್ದಾಗ ಚಿಕ್ಕಮಗಳೂರಿನ ಬೆಟ್ಟಗಳು ದೂರದಲ್ಲಿ ಕಾಣಿಸೋಕೆ ಶುರು ಆಯ್ತು. ಮಂಜು ಮುಸುಕಿದ ಆ ಬೆಟ್ಟಗಳನ್ನ ನೋಡೋದೇ ಒಂದು ಚಂದ. ಅದೇ ಚಿಕ್ಕಮಗಳೂರಿನ ಮೊದಲನೆಯ ನೋಟ. ಇನ್ನು ಚಿಕ್ಕಮಗಳೂರು ಸುಮಾರು 40 ಕಿಲೋಮೀಟರ್ ಅಷ್ಟೇ ಇತ್ತು. ಹೀಗೆ ಮಳೆ, ಬೆಟ್ಟ, ಹಸಿರ ನಡುವೆ ಸಾಗ್ತಾ ಕೊನೆಗೂ ಚಿಕ್ಕಮಗಳೂರನ್ನ ತಲುಪಿದ್ವಿ. ಓಕೆ, ಇದೇ ಚಿಕ್ಕಮಗಳೂರು ಸಿಟಿ. ಇಲ್ಲಿಂದನೇ ಒಂದು 60 ಕಿಲೋಮೀಟ್ರು ಕೆಮ್ಮಣ್ಣುಗುಂಡಿ ಇದೆ, 30 ಕಿಲೋಮೀಟ್ರು ಮುಳ್ಳಯ್ಯನಗಿರಿ ಇದೆ. ಸೊ 2 ರೂಟ್ ಇದೆ. ಸೊ ಅದು 2 ರೂಟಿಂದನೇ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಇರೋದು. ಆ್ಯಂಡ್ ಇನ್ನೊಂದು ಹಿರೇಕೊಳಲ್ ಲೇಕ್. ಮತ್ತು ಇನ್ನೊಂದು ರೂಟ್ ಹೋದರೆ ಕುದುರೆಮುಖ ಆಗುತ್ತೆ. ಆ ಕುದುರೆಮುಖ 100 ಕಿಲೋಮೀಟ್ರ್ ಇದೆ. ಸೊ ಅಲ್ಲೆಲ್ಲ ನೇತ್ರಾವತಿ ಟ್ರೆಕ್ಕಿಂಗು ಮತ್ತು ಬಂಡಜೆ ಫೋರ್ಟ್ ಟ್ರೆಕ್ಕಿಂಗು, ಕುದುರೆಮುಖ ಟ್ರೆಕ್ಕಿಂಗ್ ಎಲ್ಲ ಮಾಡ್ಬೋದು. ಸೊ ಅದು ಬೇರೆ ರೂಟೇ ಆಗ್ಬಿಡುತ್ತೆ. ಸೊ ಫಾರ್ ನಾವು ಇಲ್ಲಿ ಕೆಮ್ಮಣ್ಣುಗುಂಡಿ ಮತ್ತು ಮುಳ್ಳಯ್ಯನಗಿರಿ ಹತ್ರ. ಸೇನೆ ಬಂದರೆ ಈ ಸಿಟಿಗೆ ಬರಬೇಕು. ಸಿಟಿಲೂ ಸ್ಟೇ ಆಗ್ಬೋದು, ರೀಸನಬಲ್ ರೇಟಲ್ಲಿ ರೂಮ್ಸ್ಗಳು ಸಿಗುತ್ತೆ. ನೀವು ಚೆನ್ನಾಗಿ ನೇಚರಲ್ಲಿ ಸ್ಟೇ ಮಾಡ್ಬೇಕಂದ್ರೆ ಸ್ವಲ್ಪ ಒಳಗಡೆ ಹೋಗ್ಬೇಕಾಗತ್ತೆ. ಈಗ ಎಲ್ಲಾದರೂ ಊಟ ಮಾಡ್ಕೊಳ್ಳೋಣ. ಹೋಟೆಲ್ ಎಲ್ಲಿದೆ ನೋಡ್ರಿ. ಚಿಕ್ಕಮಗಳೂರ ಓ ಚಿಕ್ಕ ಮಲ್ಲಿಗೆ, ಸಕ್ಕರೆಯ ಮಾತು ಮುಂದೇಳು ಮೆಲ್ಲಗೆ, ಆಮೇಲೆ ಏನು ನನಗೆ ಗೊತ್ತಿಲ್ಲ. ಲಲ ಅಲ್ಲಿ ಚೆನ್ನಾಗಿತ್ತು. ಇದು ಹಳೆ ಏರಿಯಾ ಅನ್ಸುತ್ತೆ. ಇದು ಹಳೆ ಚಿಕ್ಕಮಂಗ್ಳೂರು ಅನ್ಸುತ್ತೆ. ಆ ಕಡೆ ಇರೋದೆಲ್ಲ ಹೊಸ ಚಿಕ್ಕಮಂಗ್ಳೂರು ಅನ್ಸುತ್ತೆ ಅಲ್ಲ. ಇಲ್ಲಿ ಸಣ್ಣ ಸಣ್ಣ ರೋಡ್ಗಳು ಎಲ್ಲ ಇದೆ. ಸಣ್ಣ ಸಣ್ಣ ರೋಡ್ಗಳೆಲ್ಲ ಕಡೆ. ಅಯ್ಯ, ಇವನು ಇಂಡಿಕೇಟರ್ ಹಾಕ್ದಿರ ಓದ್ತಾನಲ್ಲೋ, ಎಲ್ಲೆಲ್ಲಿಂದ ಓದ್ತಾರೋ. ಅಯ್ಯಪ್ಪ ರಾಮ, ಹೆಂಗ ಓಡಿಸ್ತಾರೆ ಗುರು ಇಲ್ಲಿ ಗಾಡಿಗಳನ್ನ. ಇಲ್ಲಲ್ಲ ಅಲ್ಲ 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 ಇಂಡಿಕೇಟರ್ ಹಾಕಲ್ಲ, ಸಿಗ್ನಲ್ ಕೊಡಲ್ಲ, ಎಳಿಯೋದು ರೈಟ್ ಹಾಕೊಂಡು. ಯಾರವನು ಇರೋದೇ 3 ವೀಲ್, ಅದರಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾನೆ. ಆಲ್ರೆಡಿ ಹೇಳ್ಬಾರ್ದು, ಏನು ಹೇಳ್ತಾ ಇಡೋಣ ಹೇಳ. ಏನು ಇಟ್ಟಿರ್ತಾರೋ ಮೊಬೈಲಲ್ಲಿ. ಇದು ಅವರು ನೆಚ್ಚಗೋರ್ಸಲ್ಲ, ಬೇರೆಯವ್ರಿಗೂ ತೊಂದರೆ. ಸೊ ಓಕೆ, ಈ ಮಂಗಳೂರು ಸಿಟಿಯಿಂದ ಹಿರೇಕೊಳಲ್ ಲೇಕು ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ಸೊ ಏನಾದರೂ ಒಳಗಡೆ ಊಟ
ಅಲ್ಲಿ ಯಾವುದೂ ರೆಸ್ಟೋರೆಂಟ್ಸ್ ಇಲ್ಲ, ಚಿಕ್ಕಮಂಗ್ಳೂರಿಗೆ ಬರಬೇಕು. ಸೊ ಹೋಗ್ತಾ ಇದ್ವಿ, ಮುಂದೆ ಸಿಗುತ್ತೆ ಅಂತ ಯಾವುದೂ ಸಿಗಲಿಲ್ಲ. ಸೊ ವಾಪಸ್ ಸಿಟಿಗೆ ಒಳಗಡೆ ಹೋಗಿ ತಿನ್ಕೊಂಬರ್ಬೇಕು. ನೋಡೋಣ, ಇಲ್ಲ ಅದು ಫುಡ್ ಲ್ಯಾಂಡ್ ಇದೆಯಲ್ಲ, ನಾನ್ ವೆಜ್ ಅದು. ಫಿಶ್ ಲ್ಯಾಂಡ್ ನಾನ್ ವೆಜ್ ಹೋಟ್ಲದು. ಅದು ಕೈಲಾಶ ಪರ್ಬತ್ ಅಂತೈತೆ ನೋಡಂಬ ಹೋಟೆಲ್, ಇಲ್ಲ ನಾನ್ ವೆಜ್ಜೆ. ನೋಡಿದೆ ಒಳಗಡೆ ಚಿಕ್ಕಮಂಗ್ಳೂರು ಸಿಟಿ ಹಳೆ ಏರಿಯಾ ಎಲ್ಲ ಜಾಸ್ತಿ ನಾನ್ ವೆಜ್ಜೇ ಸಿಗುತ್ತೆ ಗುರು. ಏನೋ ಸದ್ಯಕ್ಕೆ ಇಲ್ಲೊಂದು ವೆಜ್ ಸಿಕ್ಕಿದೆ, ತಿನ್ಕೊಬರೋಣ ಬನ್ನಿ. ನೋಡಮ್ಮ ಮನೆಗಳು ಎಷ್ಟು ಚೆನ್ನಾಗಿದೆ ಅಲ್ಲೆಲ್ಲ, ಬಟ್ ಕೆಸರುಗಳಲ್ಲ. ಈ ಫಾರ್ಮ್ ಹೌಸ್ಗಳೇ. ಹಿರೇಕೊಳಲಿ 1.8 ಕಿಲೋಮೀಟರ್ಸ್. ಎಂಥ ಜಾಗ ಇರಲಿ, ಮಳೆ ಬಂದ್ರಂತೂ ಸೂಪರ್ ಕಾಣಿಸುತ್ತೆ. ಇಲ್ಲೋಡು ಮರಗಳು ಎಷ್ಟು ಚೆನ್ನಾಗಿದೆ. ನೋಡಿ ನಾವಿದೆ ಬಂದಿರೋ ಹೋಮ್ ಸ್ಟೇ, ಸ್ಟಿಲ್ ವಾಟರ್ ಹೋಮ್ ಸ್ಟೇ ಅಂತ. ಸರೌಂಡಿಂಗ್ ತುಂಬ ಚೆನ್ನಾಗಿದೆ, ಗ್ರೀನ್ರಿ, ಅಲ್ಲೆಲ್ಲ ಅಡಿಕೆ ಮರ, ಮಾವಿನ ಮರ ಎಲ್ಲ ಇದೆ. ಅಡಿ ಇದೆ ಫುಲ್ಲು ರೂಮ್ಸು, ಇಲ್ಲಿ ಓನರ್ ಇರ್ತಾರೆ. ಸೊ ಆ ಕಡೆ ಈ ಕಡೆ ಎಲ್ಲ ಆಟ ಆಡೋದೆಲ್ಲ ಇದೆ. ಸೊ ಸುತ್ತ ಗ್ರೀನ್ರಿ ಇದ್ರೆ ಇದೆ. 2300 ಆಯಿತು. ಓಕೆ, ಹಿರೇಕೊಳ ಲೇಕ್ ಹೋಗೋಣ. ಸ್ಟೇ ಅಲ್ಲಿ ಚೆಕ್ ಇನ್ ಆಗಿದ್ದಾಯಿತು. ಈ ಮಳೆಯಲ್ಲಿ ನೇಚರ್ ಪ್ಲೇಸಸ್ ನೋಡೋದೇ ಒಂದು ಚಂದ ಅಲ್ಲ. ಹಂಗೆ ಏನಾದರೂ ಜಾಸ್ತಿ ಮಳೆ ಆಯಿತು ಅಂದ್ರೆ ಹಂಗೆ ಫಜೀತಿ ಆಗುತ್ತೆ. ಇಲ್ಲೇ ಇದೆಯಾ? ಇದೇನೆ ಹಿರೇಕೊಳಲಿ. ಟೀ ಕಾಫಿ ಏನೋ ಸಿಗುತ್ತಾ? ಇದೆಯಲ್ಲ ಏನೋ ಸಣ್ಣ ಅಂಗಡಿ. ಓಕೆ, ಹಿರೇಕೊಳಲಿ ಇಲ್ಲೇ ಇದೆ. ಓ ಸೂಪರ್. ದೇವಸ್ಥಾನ ಇದೆ.
ಓಕೆ, ಇರೋ ಲೈಕ್ ಚೆನ್ನಾಗಿತ್ತು. ಒಂದು 5 ಗಂಟೆಗೆ ಬಂದರೆ ಚೆನ್ನಾಗಿರುತ್ತೆ. ಈಗ 6 ಗಂಟೆಗೆ ಬಂದರೆ ಫುಲ್ ಕತ್ಲೆ ಏನು ಚೆನ್ನಾಗಿಲ್ಲ. ಆ್ಯಂಡ್ ಮಳೆ ಬಂದ್ರೇ ಅದು ಮಸ್ತ್ ಅನಿಸುತ್ತೆ. ಮಳೆ ಏನೋ ಬಂದಿಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ. ಹಾಂ, ನಾವು ಬಂದಾಗ ಬೆಳಕಿತ್ತಲ್ಲ ಅಂದರೆ ಈಗೆಲ್ಲ ಲೇಟಾಗಿ ಬರ್ತಾವ್ರು ನೋಡು. ಪ್ಲಸ್ಸು ಸ್ವಲ್ಪ ಮಳೆ ಆಗಿ ಬಿದ್ದಿದ್ರೆ ಅಟ್ಮಾಸ್ಫಿಯರು ಅಕ್ಕಪಕ್ಕ ಎಲ್ಲ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಓಕೆ, ಇವಾಗ ರೂಮ್ಗೆ ಹೋಗಿ ಸೆಟ್ಲಾಗೋಣ. ನಾಳೆ ಬೆಳಿಗ್ಗೆ ನೋಡೋಣ. ನಾಳೆ ಬೆಳಿಗ್ಗೆ ಮುಳ್ಳಯ್ಯನಗಿರಿ. ಓಕೆ, ನಮ್ಮ ರೂಮು ಬಂತು. ಇವತ್ತಿನ ನಮ್ಮ ಸ್ಟೇ ಇಲ್ಲೇ. ಸೊ ಇದೇ ರೂಮು ನೀಟಾಗಿದೆ. 2300 ಏನಾಯಿತು. ಸ್ಟ್ಯಾಂಡರ್ಡ್ ರೂಮು ಸಾಕು. ಬಟ್ ಅಟ್ಮಾಸ್ಫಿಯರ್ ಹೊರಗಡೆ ಎನ್ವಿರಾನ್ಮೆಂಟ್ ಚೆನ್ನಾಗಿದೆಯಲ್ಲ, ನೇಚರ್ಗೋಸ್ಕರ ಇಲ್ಲಿ ಬಂದ್ವಿ. ಇಲ್ಲಾಂದರೆ ಟೌನ್ಗೆ ಹೋದರೆ ಇನ್ನೂ ಕಡಿಮೆ ಸಿಗುತ್ತೆ. ಟಿ ವಿನೂ ಇದೆ. ಸೊ ಟೀ ರೆಡಿ ಆಗ್ತದೆ. ಆಲ್ರೆಡಿ ಉಪ್ಪಿಟ್ಟು ರೆಡಿ ಆಗಿದೆ. ಸೊ ನೋಡಿ, ಈ ಥರ ಕಾಂಪ್ಯಾಕ್ಟ್ ಸ್ಟವ್ ಇದ್ಬಿಟ್ರೆ ಎಲ್ಲಿ ಬೇಕಾದ್ರೂ ಎತ್ಕೊಂಡು ಹೋಗಿ ಸಿಂಪಲಾಗಿ ಒಂದು ಅಡುಗೆ ಮಾಡ್ಕೋಬೋದು. ಇವತ್ತಿನ ಊಟ ಇದೇನೆ. ಇಲ್ಲ ಅಲ್ಲೋಯ್ತ, ಇನ್ನೊಂದು ಆಯ್ತ. ಸೂಪರ್.